ನಮಸ್ಕಾರ. ಶ್ರಾವಣ ಮಾಸದ ಚತುರ್ಥಿ ಮತ್ತು ಪಂಚಮಿ ತಿಥಿಯ ಬಗ್ಗೆ ವಿಶೇಷವಾದ ಮಾಹಿತಿ. ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಹಾಗೂ ಮಂಗಳಕರ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಬರುವ ಚತುರ್ಥಿ ಮತ್ತು ಪಂಚಮಿ ತಿಥಿಗಳಿಗೆ ವಿಶೇಷ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವಿದೆ. ಶ್ರಾವಣ ಶುಕ್ಲ ಪಕ್ಷದ ಚತುರ್ಥಿ ಮತ್ತು ಪಂಚಮಿಯ ಮುಖ್ಯ ಹಬ್ಬಗಳು. ಮಹತ್ವ ಏನಂತ ಹೇಳಿದ್ರೆ, ಇದು ನಾಗರ ಪಂಚಮಿ ಹಿಂದಿನ ದಿನ. ಇದನ್ನು ನಾಗ ಚತುರ್ಥಿ ಅಥವಾ ಉಪವಾಸ ದಿನವೆಂದು ಪರಿಗಣಿಸಲಾಗುತ್ತದೆ. ಮಾರನೇ ದಿನ ಬರುವ ನಾಗರ ಪಂಚಮಿ ದಿನವೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಮಹಿಳೆಯರು ತಮ್ಮ ಸಹೋದರರ ಒಳಿತಿಗಾಗಿ, ಕುಟುಂಬದ ರಕ್ಷಣೆಗಾಗಿ ನಾಗದೇವತೆಯ ಧ್ಯಾನ ಮಾಡುತ್ತಾ ವ್ರತ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಈ ದಿನ ಕೆಲವೆಡೆ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ಪಂಚಮಿ ಹಬ್ಬಕ್ಕೆ ಬೇಕಾದ ತಂಬಿಟ್ಟು, ಚಿಗಳೆ ಮುಂತಾದ ನೈವೇದ್ಯಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಶ್ರಾವಣ ಶುಕ್ಲ ಪಂಚಮಿ ನಾಗಪಂಚಮಿ ಎಂದು ಪರಿಗಣಿಸಲಾಗಿದೆ. ಶ್ರಾವಣ ಮಾಸದ ಅತ್ಯಂತ ಪ್ರಮುಖ ಹಾಗೂ ಮೊದಲ ದೊಡ್ಡ ಹಬ್ಬವೇ ನಾಗರ ಪಂಚಮಿ. ಧಾರ್ಮಿಕ ಮಹತ್ವ ಅಂತ ಹೇಳಿದ್ರೆ, ನಾಗದೇವತೆಯು ಶಿವನ ಆಭರಣ ಹಾಗೂ ವಿಷ್ಣುವಿನ ಶಯನ. ನಾಗರ ಪಂಚಮಿ ಎಂದು ನಾಗರಾಧನೆ ಮಾಡುವುದರಿಂದ ಸರ್ಪದೋಷ, ಕಾಳಸರ್ಪದೋಷ, ದೊಡ್ಡ ಇಂಥ ದೋಷಗಳು, ಸಂತಾನ ಸಮಸ್ಯೆಗಳು ನಿವಾರಣೆ ಆಗತಕ್ಕಂಥ ಸಾಧ್ಯತೆ ಇರುತ್ತದೆ ಎಂಬ ನಂಬಿಕೆ ಇದೆ. ಆ ಕಾರಣದಿಂದ ಆಚರಣೆ ಮಾಡ್ತಕ್ಕಂಥ ವಿಧಾನ ಯಾವ ಟೈಪ್ ಅಂತಂದರೆ, ಹುತ್ತಕ್ಕೆ ಪೂಜೆ ಮಾಡುವುದು. ಭಕ್ತರು ನೈಸರ್ಗಿಕ ಹುತ್ತಗಳಿಗೆ ಅಥವಾ ನಾಗರ ಕಲ್ಲಿಗೆ ಹಾಲು, ಅರಿಶಿಣ, ಕುಂಕುಮ, ಹೂವು ಹಾಗೂ ಗಂಧವನ್ನು ಅರ್ಪಿಸಿ ಪೂಜಿಸುತ್ತಾರೆ. ವಿಶೇಷ ನೈವೇದ್ಯ ಏನಂತ ಹೇಳಿದರೆ, ಹುರಿದ ಹರಳು, ಹಸಿ ತಂಬಿಟ್ಟು, ಹಿಟ್ಟಿನ ತಂಬಿಟ್ಟು, ಎಳ್ಳುಂಡೆ, ಕಡಲೆಕಾಳು ಮತ್ತು ಹಾಲನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಅಣ್ಣ ತಂಗಿಯರ ಹಬ್ಬ. ಈ ಹಬ್ಬವು ಅಣ್ಣ ತಂಗಿಯರ ಬಾಂಧವ್ಯವನ್ನು ಸಂಕೇತವಾಗಿ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರ ಬೆನ್ನಿಗೆ ಹಾಲೆರೆದು ಅವರಿಗೆ ದೀರ್ಘಾಯುಷ್ಯ, ಸುಖ ಸಿಗಲೆಂದು ಹಾರೈಸುತ್ತಾರೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ಜನಮೇಜಯನು ರಾಜನು ನಡೆಸುತ್ತಿದ್ದ ಸರ್ಪಯಾಗವನ್ನು ಆಸ್ತಿಕ ಋಷಿಗಳು ನಿಲ್ಲಿಸಿದ್ದು ಇದೇ ಶ್ರಾವಣ ಶುಕ್ಲ ಪಂಚಮಿ ಎಂದು ಹೇಳಲಾಗುತ್ತದೆ. ಶ್ರಾವಣ ಕೃಷ್ಣ ಪಕ್ಷದ ಚತುರ್ಥಿ ಮತ್ತು ಪಂಚಮಿ ತಿಥಿಯು ಶ್ರಾವಣ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಗೆ ವಿಶೇಷ ಮಹತ್ವವಿದೆ. ದಿನವಿಡೀ ಉಪವಾಸವಿದ್ದು ಸಂಜೆ ಗಣೇಶನಿಗೆ ಗರಿಕೆ ಪೂಜೆಯೆಂದು ಸಲ್ಲಿಸಿ ಪೂಜೆ ಮಾಡಲಾಗುತ್ತದೆ. ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನಿಗೆ ಮತ್ತು ಗಣೇಶನಿಗೆ ಅರ್ಘ್ಯ ನೀಡಿ ವ್ರತವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ಇದರಿಂದ ಸಮಸ್ತ ಸಂಕಷ್ಟಗಳು ಹಾಗೂ ವಿಘ್ನಗಳು ದೂರವಾಗುತ್ತವೆ ಎಂದು ನಂಬಿಕೆ ಇದೆ. ಶ್ರಾವಣ ಕೃಷ್ಣ ಪಂಚಮಿ, ರಕ್ಷಾ ಪಂಚಮಿ ಎಂದು ಉತ್ತರ ಭಾರತ ಹಾಗೂ ಕೆಲವೊಂದು ಸಂಪ್ರದಾಯಗಳಲ್ಲಿ ಶ್ರಾವಣ ಕೃಷ್ಣ ಪಂಚಮಿ ಎಂದು ರಕ್ಷಾ ಪಂಚಮಿ ಎಂದು ಕರೆಯುತ್ತಾರೆ. ಆಚರಣೆ ವಿಧಾನ ಎಂದರೆ, ನಾಗರ ಪಂಚಮಿಯ ದಿನ ಪೂಜೆ ಮಾಡಲು ಸಾಧ್ಯವಾಗದವರು ಆ ದಿನ ನಾಗದೇವತೆಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸುವ ಪದ್ಧತಿ ಹಲವೆಡೆ ಇದೆ. ಸಾರಾಂಶ ಏನಂತೇಳಿದ್ರೆ, ಶ್ರಾವಣ ಮಾಸದ ಚತುರ್ಥಿಯು ವಿಘ್ನ ನಿವಾರಕ ಗಣೇಶನಿಗೆ ಹಾಗೂ ಶುಕ್ಲ ಪಂಚಮಿಯ ನಾಗದೇವತೆ ಮತ್ತು ಸಹೋದರ ಸಹೋದರಿಯರ ಬಾಂಧವ್ಯಕ್ಕೆ ಮೀಸಲಾದ ಅತ್ಯಂತ ಪುಣ್ಯಕರ ದಿನಗಳಾಗಿವೆ. ನಮಸ್ಕಾರ.